ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಹಿಂದಿನ ವಾರದಲ್ಲಿ ರಿಸಲ್ಟ್ ಅನೌನ್ಸ್ ಮಾಡಿದಂತಹ ಕಂಪನಿಗಳಲ್ಲಿ ಬೆಸ್ಟ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿರುವಂತಹ ಕೆಲವು ಕಂಪನಿಗಳ ಬಗ್ಗೆ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಈಗಾಗಲೇ ನಾನು ಕೂಡ ಸಾಕಷ್ಟು ನಂಬರ್ಸ್ ಅನ್ನ ಕವರ್ ಮಾಡಿದ್ದೀನಿ, ನೀವು ಕೂಡ ನೋಡಿರ್ತೀರಿ. ಅದರಲ್ಲಿ ನಾನು ಅಬ್ಸರ್ವ್ ಮಾಡಿದ ರೀತಿಯಲ್ಲಿ ಬೆಟರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿರುವಂತಹ ಕಂಪನಿಗಳ ಹೆಸರುಗಳನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಈ ಹಿಂದಿನ ವಾರ ಕೂಡ ಇದೇ ರೀತಿ ವಿಡಿಯೋನ ಕವರ್ ಮಾಡಿದ್ದೆ, ಅದರಲ್ಲೂ ಕೂಡ ಮೆನ್ಷನ್ ಮಾಡಿದ್ದೆ. ಒಂದು ಕ್ವಾರ್ಟರ್ಲಿ ನಂಬರ್ ಚೆನ್ನಾಗಿತ್ತು ಅಂದ ತಕ್ಷಣ ನಾವು ಬೈ ಮಾಡೋದಲ್ಲ, ಬಟ್ ಕಂಪನಿಗಳ ಪರ್ಫಾರ್ಮೆನ್ಸ್ ಕನ್ಸಿಸ್ಟೆಂಟ್ ಆಗಿ ಮುಂದುವರಿಬೇಕು. ಬಟ್ ನಾವು ಕಂಪನಿಗಳನ್ನ ಸ್ಟಡಿ ಮಾಡುವಾಗ ಈ ರೀತಿಯ ಕ್ಯೂರೇಟೆಡ್ ಲಿಸ್ಟ್ ಸಿಕ್ಕರೆ ಖಂಡಿತ ನಮ್ಗೆ ಅದೊಂದಷ್ಟು ಸಮಯವನ್ನ ಉಳಿಸುತ್ತೆ. ಆ ನಿಟ್ಟಿನಲ್ಲಿ ನಾನು ಈ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ನೋಡೋಣ ಈ ವಾರದಲ್ಲಿ ಯಾವೆಲ್ಲ ಕಂಪನಿಗಳು ಬೆಟರ್ ರಿಸಲ್ಟ್ಸ್ ಅನ್ನ ರಿಪೋರ್ಟ್ ಮಾಡಿದ್ದಾವೆ ತಿಳ್ಕೊಳ್ಳೋಣ. ಇಂಟ್ರೆಸ್ಟ್ ಇರೋರು ಈ ಕಂಪನಿಯ ಇತ್ತೀಚಿನ ನಂಬರ್ಸ್ ಅನ್ನ ಡೀಟೇಲ್ ಆಗಿ ಒಂದ್ಸಲ ಸ್ಟಡಿ ಮಾಡಬಹುದು. ಜೊತೆಗೆ ಕಂಪನಿಗಳ ಬಗ್ಗೆ ಕೂಡ ಸ್ಟಡಿ ಮಾಡಿ. ಯಾವುದೇ ಕಾರಣಕ್ಕೂ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ. ಯಾಕೆಂದ್ರೆ ಈ ಕ್ವಾರ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಂತ ಕಂಪನಿ ನೆಕ್ಸ್ಟ್ ಕ್ವಾರ್ಟರ್ ಅಂಡರ್ ಪರ್ಫಾರ್ಮ್ ಮಾಡಬಹುದು. ಆ ರೀತಿಯ ಚಾನ್ಸಸ್ ಇದ್ದೇ ಇರುತ್ತೆ. ಬಟ್ ಇದನ್ನ ನೀವು ಪ್ರಥಮ ಹೆಜ್ಜೆ ಅಂತ ತಗೊಳ್ಳಿ ಸ್ಟಡಿ ಮಾಡ್ಲಿಕ್ಕೆ. ನಂತರ ಆ ಕಂಪನಿಗಳ ಬಗ್ಗೆ, ಆ ಕಂಪನಿಗಳಲ್ಲಿರುವಂತಹ ಪೊಟೆನ್ಶಿಯಲ್ ಬಗ್ಗೆ ಸ್ಟಡಿ ಮಾಡಿದ್ರೆ ಖಂಡಿತ ಒಂದಷ್ಟು ವಿಷಯಗಳು ನಿಮಗೂ ಕೂಡ ಗೊತ್ತಾಗ್ಬೋದು. ಜೊತೆಗೆ ಬೆಟರ್ ಅಪಾರ್ಚುನಿಟಿ ಕೂಡ ನಿಮ್ಗೆ ಸಿಗಬಹುದಾಗಿರುತ್ತೆ. ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಗೆಳೆಯರೆ, ಮೊದಲಿಗೆ ಸಿಗಾಚಿ ಇಂಡಸ್ಟ್ರೀಸ್ ಕಂಪನಿ ಕೆಮಿಕಲ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ. 2021 ನಲ್ಲಿ ಲಿಸ್ಟ್ ಆದ ಕಂಪನಿ ಅಂದ್ಕೊಳ್ತೀನಿ. ಅರೌಂಡ್ 4 ಇಯರ್ಸ್ ಆಗಿದೆ. ಈ ಕಂಪನಿ ರಿಸಲ್ಟ್ ಅನ್ನ ಮೊನ್ನೆ ಅನೌನ್ಸ್ ಮಾಡಿದೆ. ರಿಸಲ್ಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇಂಟ್ರೆಸ್ಟ್ ಇರೋರು ಕಂಪನಿಯ ಬಗ್ಗೆ ಡೀಟೇಲ್ ಆಗಿ ಸ್ಟಡಿ ಮಾಡಬಹುದು. ಜೊತೆಗೆ ಇತ್ತೀಚಿನ ರಿಸಲ್ಟ್ ಅನ್ನು ಕೂಡ ಸ್ಟಡಿ ಮಾಡಬಹುದು. ರಿಸಲ್ಟ್ ಚೆನ್ನಾಗಿದೆ. ಒಂದು ಇಂಟ್ರೆಸ್ಟಿಂಗ್ ಕಂಪನಿ. ಬಟ್ ಕೆಮಿಕಲ್ ಇಂಡಸ್ಟ್ರಿ ನಿಮ್ಗೆ ಗೊತ್ತಿರೋ ಹಾಗೆ ಲಾಸ್ಟ್ 2021 ಆನ್ವರ್ಡ್ಸ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ. 2021 ಬೆಸ್ಟ್ ಇಯರ್ ಅಂತಾನೆ ಹೇಳ್ಬೋದು ಕೆಮಿಕಲ್ ಇಂಡಸ್ಟ್ರೀಸ್ಗೆ. ಬಟ್ ಆನಂತರ ಅಂಡರ್ ಪರ್ಫಾರ್ಮೆನ್ಸ್ ಈ ಶೇರುಗಳಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಈ ಕಂಪನಿಯ ರಿಸಲ್ಟ್ ಈ ಸಲ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ. ಇಂಟ್ರೆಸ್ಟ್ ಇರೋ ಡೀಟೇಲ್ ಆಗಿ ಸ್ಟಡಿ ಮಾಡಬಹುದು ಕಂಪನಿಯ ಬಗ್ಗೆ. ನಂತರ ಪಿಟಿಸಿ ಇಂಡಸ್ಟ್ರೀಸ್, ಬಹುಶಃ ಹಿಂದಿನ ವಿಡಿಯೋ ನೋಡಿದ್ರೆ ಗೊತ್ತಿರುತ್ತೆ. ಹಿಂದಿನ ವಿಡಿಯೋದಲ್ಲಿ ಇದ್ರ ಬಗ್ಗೆ ಕವರ್ ಮಾಡಿದೀನಿ, ಅಂದ್ರೆ ರಿಸಲ್ಟ್ ಬಗ್ಗೆ. ರಿಸಲ್ಟ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಈ ಕಂಪನಿಯನ್ನು ಕೂಡ ನೀವು ಸ್ಟಡಿ ಮಾಡಬಹುದು. ಒಳ್ಳೆ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಅನ್ನ ಕಂಪನಿ Q4 ಅಲ್ಲಿ ಕೊಟ್ಟಿದೆ. ಸಾಲಿಡ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ಪಿಟಿಸಿ ಇಂಡಸ್ಟ್ರೀಸ್ ನ ನಂಬರ್ಸ್ ಅನ್ನ. ನಂತರ ಅಸ್ಟ್ರಾಜೆನೆಕಾ ಫಾರ್ಮಾ, ಈ ಕಂಪನಿಯ ರಿಸಲ್ಟ್ ಅನ್ನು ಕೂಡ ಇಂದಿನ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ಇಲ್ಲೂ ಕೂಡ ಸಾಲಿಡ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ Q4 ಅಲ್ಲಿ. ಫಾರ್ಮಾ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಅಸ್ಟ್ರಾಜೆನೆಕಾ ಫಾರ್ಮಾ ಇಂಡಿಯಾ ಲಿಮಿಟೆಡ್ ಅನ್ನು ಕೂಡ. ಅಸ್ಟ್ರಾಜೆನೆಕಾ ಅಂತ ಸರ್ಚ್ ಮಾಡಿದ್ರೆ ನಿಮ್ಗೆ ಇನ್ನೊಂದು ಕಂಪನಿ ಬರುತ್ತೆ, ಅಮೆರಿಕದಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ. ಬಟ್ ಅಸ್ಟ್ರಾಜೆನೆಕಾ ಫಾರ್ಮಾ ಇಂಡಿಯಾ ಅಂತ ಸರ್ಚ್ ಮಾಡಿ ಈ ಕಂಪನಿ ಬರುತ್ತೆ. ಇಂಟ್ರೆಸ್ಟ್ ಇರೋರು ಹೆಚ್ಚಿನ ಸ್ಟಡೀಸ್ ಮಾಡಬಹುದು. ಈ ಕಂಪನಿಯಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ, ಎಸ್ಪೆಷಲಿ Q4 ಅಲ್ಲಿ. ನಂತರ ಐನಾಕ್ಸ್ ವಿಂಡ್ ಎನರ್ಜಿ, ಇದರ ನಂಬರ್ಸ್ ಅನ್ನು ಕೂಡ ಕವರ್ ಮಾಡಿದೀನಿ. ಈ ಟ್ವಿನ್ ಸ್ಟಾಕ್ಸ್ ಗಳು ಎರಡು, ಐನಾಕ್ಸ್ ವಿಂಡ್ ಎನರ್ಜಿ ಹಾಗೂ ಐನಾಕ್ಸ್ ವಿಂಡ್ ಲಿಮಿಟೆಡ್, ಈ ಎರಡು ಕಂಪನಿಗಳು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡಿದ್ದಾವೆ Q4 ಅಲ್ಲಿ. ಸಾಲಿಡ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು, ಅಥವಾ ಬ್ಲಾಕ್ ಬಸ್ಟರ್ ಪರ್ಫಾರ್ಮೆನ್ಸ್ ಅಂತ ಬೇಕಿದ್ರು ಕರೀಬಹುದು. ಒಳ್ಳೆ ಪರ್ಫಾರ್ಮೆನ್ಸ್ ಅಂತೂ ಎರಡು ಕಂಪನಿಗಳಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಮುಂದಿನ ದಿನಗಳಲ್ಲಿ ಎರಡು ಕಂಪನಿಗಳು ಇರೋದಿಲ್ಲ, ಒಂದು ಕಂಪನಿ ಆಗುತ್ತೆ. ಅಂದ್ರೆ ಐನಾಕ್ಸ್ ವಿಂಡ್ ಹಾಗೂ ಐನಾಕ್ಸ್ ವಿಂಡ್ ಎನರ್ಜಿ ಎರಡು ಒಂದರಲ್ಲೊಂದು ಮರ್ಜ್ ಆಗ್ತಾ ಇದೆ. ಇದ್ರ ಬಗ್ಗೆ ಹಿಂದಿನ ಸಪರೇಟ್ ವಿಡಿಯೋ ಕವರ್ ಮಾಡಿದೀನಿ ನಾನು. ಇತ್ತೀಚೆಗೆ ಕಂಪನಿ ಬಗ್ಗೆ ಒಂದು ನ್ಯೂಸ್ ಬಂದಾಗಲೂ ಕೂಡ ಕವರ್ ಮಾಡಿದ್ದೆ. ಬಟ್ ಎರಡು ಕಂಪನಿಗಳ ರಿಸಲ್ಟ್ಸ್ ತುಂಬಾನೇ ಚೆನ್ನಾಗಿದೆ. ಇಂಟ್ರೆಸ್ಟ್ ಇರೋರು ಈ ಕಂಪನಿಗಳನ್ನ ಸ್ಟಡಿ ಮಾಡಬಹುದು. ಮುಂದಿನ ದಿನಗಳಲ್ಲಿ ಅಂದ್ರೆ ಮರ್ಜರ್ ಪ್ರೊಸೀಜರ್ ಕಂಪ್ಲೀಟ್ ಆದ್ಮೇಲೆ ಇಲ್ಲಿ ಒಂದೇ ಕಂಪನಿ ನೋಡ್ಲಿಕ್ಕೆ ಸಿಗುತ್ತೆ. ಈಗ ಆಸ್ ಆಫ್ ನಾವು ಐನಾಕ್ಸ್ ವಿಂಡ್ ಲಿಮಿಟೆಡ್ ಹಾಗೂ ಐನಾಕ್ಸ್ ವಿಂಡ್ ಎನರ್ಜಿ ಅಂತ ಎರಡು ಕಂಪನಿಗಳಿದ್ದಾವೆ. ಮುಂದಿನ ದಿನಗಳಲ್ಲಿ ಒಂದೇ ಕಂಪನಿ ನೋಡ್ಲಿಕ್ಕೆ ಸಿಗುತ್ತೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಕಂಪನಿಯ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ Q4 ಅಲ್ಲಿ. ನಂತರ ಜೀನಸ್ ಪವರ್ ಇನ್ಫ್ರಾ, ಇಲ್ಲೂ ಕೂಡ ಸಾಲಿಡ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇದರ ನಂಬರ್ಸ್ ಅನ್ನು ಕೂಡ ಇಂದಿನ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ಲೂ ಕೂಡ ಬಂದಿದೆ. ಇಂಟ್ರೆಸ್ಟ್ ಇರೋರು ಈ ಕಂಪನಿ ಬಗ್ಗೆ ಕೂಡ ಸ್ಟಡಿ ಮಾಡಬಹುದು. ಪವರ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಜೀನಸ್ ಪವರ್ ಇನ್ಫ್ರಾ. ನಂತರ ಗರುಡ ಕನ್ಸ್ಟ್ರಕ್ಷನ್ ಅಂಡ್ ಎಂಜಿನಿಯರಿಂಗ್, ಕನ್ಸ್ಟ್ರಕ್ಷನ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ. ಇತ್ತೀಚೆಗೆ ಅಂದ್ರೆ ಅಕ್ಟೋಬರ್ 2024 ಅಲ್ಲಿ ಲಿಸ್ಟ್ ಆದಂತಹ ಕಂಪನಿ. ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ Q4 ಅಲ್ಲಿ. ಈ ಕಂಪನಿಯ ಬಗ್ಗೆ ಕೂಡ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಇಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ. ನಂತರ ಅಪೋಲೋ ಹಾಸ್ಪಿಟಲ್ಸ್ ಅಂಡ್ ಎಂಟರ್ಪ್ರೈಸಸ್, ಎಸ್ಪೆಷಲಿ ಹಾಸ್ಪಿಟಲ್ ಚೈನ್ಸ್ ನಂಬರ್ ನೋಡಿದ್ರೆ ಅಪೋಲೋ ಹಾಸ್ಪಿಟಲ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇವನ್ ನಾರಾಯಣ ಹೃದಯಾಲಯ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿತ್ತು. ಲಾಸ್ಟ್ ವೀಕ್ ನಾನು ಇದನ್ನು ಕೂಡ ಕವರ್ ಮಾಡಿದ್ದೆ. ಅಪೋಲೋ ಹಾಸ್ಪಿಟಲ್ಸ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ Q4 ಅಲ್ಲಿ. ಇಂಟ್ರೆಸ್ಟ್ ಇರೋರು ಅಪೋಲೋ ಹಾಸ್ಪಿಟಲ್ಸ್ ಅನ್ನು ಕೂಡ ಸ್ಟಡಿ ಮಾಡಬಹುದು. ನಂತರ ಇಎಫ್ಸಿ ಇಂಡಿಯಾ ಲಿಮಿಟೆಡ್, ಈ ಕಂಪನಿಯ ನಂಬರ್ಸ್ ಕೂಡ ಚೆನ್ನಾಗಿದೆ. ಸಾಲಿಡ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇಂಟ್ರೆಸ್ಟ್ ಇರೋರು ಇಎಫ್ಸಿಐ ಅನ್ನು ಕೂಡ ಸ್ಟಡಿ ಮಾಡಬಹುದು. ರಿಸಲ್ಟ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ನಂತರ ಸೆನ್ಕೋ ಗೋಲ್ಡ್, ಬಹುಶಃ 2 ಡೇಸ್ ಬ್ಯಾಕ್ ಅನ್ಸುತ್ತೆ ಇದರ ನಂಬರ್ಸ್ ಅನ್ನ ಕವರ್ ಮಾಡಿದ್ದೆ ನಾನು. ಸಾಲಿಡ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಸೆನ್ಕೋ ಗೋಲ್ಡ್ ಅಲ್ಲೂ ಕೂಡ ಇಂಟ್ರೆಸ್ಟ್ ಈ ಕಂಪನಿಯ ಬಗ್ಗೆ ಕೂಡ ಸ್ಟಡಿ ಮಾಡಬಹುದು. ಗೋಲ್ಡ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ. ಇಲ್ಲಿ ಕೆಲವು ಸಲ ಸೀಸನಾಲಿಟಿ ಇರುತ್ತೆ. ಇಂಟ್ರೆಸ್ಟ್ ಇರೋ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು. ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಈ ಕ್ವಾರ್ಟರ್ ಅಲ್ಲಿ.
ನಂತರ ಲೆಮನ್ ಟ್ರೀ ಹೋಟೆಲ್ಸ್, ಇದರ ನಂಬರ್ಸ್ ಅನ್ನು ಕೂಡ ನಾನು ಕವರ್ ಮಾಡಿದ್ದೀನಿ ಲಾಸ್ಟ್ ವೀಕ್ ಅಲ್ಲಿ. ಲೆಮನ್ ಟ್ರೀ ನಲ್ಲೂ ಕೂಡ ಸಾಲಿಡ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇಂಟ್ರೆಸ್ಟ್ ಇರೋರು ಲೆಮನ್ ಟ್ರೀ ಬಗ್ಗೆ ಕೂಡ ಸ್ಟಡಿ ಮಾಡಬಹುದು. ಎಸ್ಪೆಷಲಿ ಹೋಟೆಲ್ ಚೈನ್ಸ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ, ಹಾಸ್ಪಿಟಾಲಿಟಿ ಸೆಕ್ಟರ್ ಅಲ್ಲಿ ಟೂರಿಸಂ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾವ ಅಂತಂದ್ರೆ ಈ ಕಂಪನೀಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತವೆ, ಹೋಟೆಲ್ ಚೈನ್ಸ್ ಅಲ್ಲಿ ಕೆಲಸ ಮಾಡುವಂತವು. ಹಾಗಾಗಿ ಟೂರಿಸಂ ಕಡೆ ಫೋಕಸ್ ಮಾಡ್ಬೇಕಾಗತ್ತೆ ಈ ಕಂಪನಿಗಳ ಪರ್ಫಾರ್ಮೆನ್ಸ್ ಚೆನ್ನಾಗಿರ್ಬೇಕು ಅಂತಂದ್ರೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಇಲ್ಲೂ ಕೂಡ ಸಾಲಿಡ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ Q4 ಅಲ್ಲಿ. ನಂತರ ಕಾನ್ಕಾರ್ಡ್ ಬಯೋಟೆಕ್, ಈ ಕಂಪನಿ ಕೂಡ ಫಾರ್ಮಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತಹ ಕಂಪನಿ. ಇಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ Q4 ಅಲ್ಲಿ. ಇಂಟ್ರೆಸ್ಟ್ ಇರೋರು ಕಾನ್ಕಾರ್ಡ್ ಬಯೋಟೆಕ್ ಬಗ್ಗೆ ಕೂಡ ಸ್ಟಡಿ ಮಾಡಬಹುದು. ಹೆಚ್ಚಿನ ಅಧ್ಯಯನ ಮಾಡಿ ಕಂಪನಿಗಳ ಬಗ್ಗೆ, ಆನಂತರ ನಿಮ್ಗೆ ಯಾವ್ದು ಬೆಟರ್ ಅನ್ಸುತ್ತೆ ಅಂತ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿ. ಬ್ಲೈಂಡ್ಲಿ ಯಾವ ಕಂಪನಿಯಲ್ಲೂ ಕೂಡ ₹1 ಕೂಡ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ. ಸ್ಟಡಿ ಮಾಡಿದ ನಂತರ ನಿಮಗೆ ಬೆಟರ್ ಅನ್ಸ್ತಾ ಡಿಸಿಷನ್ ತಗೊಳ್ಳಿ, ಇಲ್ಲ ಸ್ಟ್ರೈಟ್ ಅವೇ ಇಗ್ನೋರ್ ಮಾಡಿ. ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ. ನಂತರ ಸುಜ್ಲೋನ್ ಎನರ್ಜಿ, ಇದ್ರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ಕವರ್ ಮಾಡಿದ್ದೆ. ಸುಜ್ಲೋನ್ ಎನರ್ಜಿನಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ. ಈ ಸಲ ಎಕ್ಸೆಪ್ಷನಲ್ ಐಟಮ್ಸ್ ಇದೆ, ಬಟ್ ಸ್ಟಿಲ್ ಅದನ್ನ ಹೊರತುಪಡಿಸಿದ್ರು ಕೂಡ ಕಂಪನಿ ನಂಬರ್ ಸಾಲಿಡ್ ಇದೆ. ಸ್ಟ್ರಾಂಗ್ ಕಮ್ ಬ್ಯಾಕ್ ಅನ್ನ ಮಾಡ್ತಿದೆ ಅಂತಾನೆ ಹೇಳ್ಬೋದು ಸುಜ್ಲೋನ್ ಎನರ್ಜಿ. ಯಾಕೆಂದ್ರೆ 3-4 ವರ್ಷಗಳ ಹಿಂದಿನ ಪರ್ಫಾರ್ಮೆನ್ಸ್ ಗೆ ಹೋಲಿಸಿದ್ರೆ ಸಾಲಿಡ್ ಪರ್ಫಾರ್ಮೆನ್ಸ್ ಇತ್ತೀಚಿನ ದಿನಗಳಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಅದೇ ರೀತಿಯ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗ್ಬೇಕಾಗತ್ತೆ. ಕಂಪನಿ ಸಸ್ಟೈನ್ ಆಗ್ಬೇಕು ಅಂತಂದ್ರೆ ಹೈಯಲ್ಲಿ, ಬಟ್ ಟರ್ನ್ ಅರೌಂಡ್ ಪರ್ಫಾರ್ಮೆನ್ಸ್ ಅಂತೂ ಕೊಡ್ತಾ ಇದೆ ಸುಜ್ಲೋನ್ ಎನರ್ಜಿ ಇತ್ತೀಚಿನ ದಿನಗಳಲ್ಲಿ. ಇನ್ ಕೇಸ್ ಇನ್ಸೈಡ್ ಯಾವುದೇ ಸಮಸ್ಯೆ ಇಲ್ಲ ಅಂತಂದ್ರೆ ಖಂಡಿತ ಈ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡುತ್ತೆ. ನಿಮ್ಗೆ ಗೊತ್ತಲ್ಲ, ಯಾವ ಕಂಪನಿಯಲ್ಲಿ ಯಾವ ಸಮಸ್ಯೆ ಬರುತ್ತೋ ಗೊತ್ತಿಲ್ಲ. ಜೆನ್ಸಾಲ್ ಇಂಜಿನಿಯರಿಂಗ್ ನ ನಾವು ಈ ರೀತಿ ಆಗುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ, ಬಟ್ ಆಯ್ತು. ಹಾಗಾಗಿ ಎಲ್ಲವನ್ನು ಕೂಡ ಅನುಮಾನದಲ್ಲೇ ನೋಡ್ಬೇಕಾಗುತ್ತೆ ಅಂತ ಒಂದು ಎಕ್ಸ್ಪೀರಿಯನ್ಸ್ ಆದಾಗ. ಹಾಗಾಗಿ ಕೇರ್ಫುಲ್ ಆಗಿ ಇರ್ಬೇಕಾಗುತ್ತೆ. ಇಂಟ್ರೆಸ್ಟ್ ಸ್ಟಡಿ ಮಾಡಬಹುದು. ಕಂಪನಿಗಳ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ಸ್ ಅನ್ನ ಅನಾಲಿಸಿಸ್ ಮಾಡಿ ಒಂದಷ್ಟು ಇನ್ಪುಟ್ಸ್ ಖಂಡಿತ ನಿಮ್ಗೆ ಸಿಗುತ್ತೆ. ಇವನ್ ನಾನು ಸುಜ್ಲೋನ್ ಎನರ್ಜಿ ನಂಬರ್ಸ್ ಅನ್ನ ಕವರ್ ಮಾಡಿದಾಗ ಕೂಡ ಇದನ್ನ ಮೆನ್ಷನ್ ಮಾಡಿದೀನಿ. ಪಾಸಿಟಿವ್ ಇದೆ ಕ್ಯಾಶ್ ಫ್ಲೋ ನಲ್ಲಿ, ಆಪರೇಟಿಂಗ್ ಕ್ಯಾಶ್ ಫ್ಲೋ ಪಾಸಿಟಿವ್ ಇದೆ. ಅದೊಂದು ಅಡ್ವಾಂಟೇಜ್ ಕೂಡ ಇರುತ್ತೆ. ಬಟ್ ಇನ್ಫ್ಲೇಟೆಡ್ ನಂಬರ್ಸ್ ಅಲ್ಲದೆ ಇದ್ರೆ ಸಾಕು ಅಷ್ಟೇ. ಕೆಲವು ಸಲ ಕಂಪನೀಸ್ ಇನ್ಫ್ಲೇಟೆಡ್ ನಂಬರ್ಸ್ ಅನ್ನ ಕೊಡ್ತವೆ, ಹಾಗಂತ ಸುಜ್ಲೋನ್ ಎನರ್ಜಿ ಕೊಟ್ಟಿದೆ ಅಂತ ಅಲ್ಲ. ಆದ್ರೂ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಇನ್ವೆಸ್ಟ್ ಮಾಡಿದಾಗ. ಯಾಕಂದ್ರೆ ನಮ್ಮ ಹಣ ಅಲ್ವಾ ಇನ್ವೆಸ್ಟ್ ಮಾಡೋದು. ನಾವೆಷ್ಟು ಹುಷಾರಾಗಿರ್ತೀವೋ ಅಷ್ಟು ಒಳ್ಳೇದು. ಹಾಗಾಗಿ ಡೀಟೇಲ್ ಆಗಿ ಸ್ಟಡಿ ಮಾಡೋದು ಒಳ್ಳೇದು. ನಂತರ ಪೊಕರ್ನ ಲಿಮಿಟೆಡ್ ಅಲ್ಲೂ ಕೂಡ ಸಾಲಿಡ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ Q4 ಅಲ್ಲಿ. ಇಂಟ್ರೆಸ್ಟ್ ಈ ಕಂಪನಿಯ ಬಗ್ಗೆ ಕೂಡ ಸ್ಟಡಿ ಮಾಡಬಹುದು. ನಂತರ ಎನ್ವಿರೋ ಇನ್ಫ್ರಾ ಇಂಜಿನಿಯರ್ಸ್, ಇಲ್ಲೂ ಕೂಡ ಸಾಲಿಡ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಬ್ಲಾಕ್ ಬಸ್ಟರ್ ನಂಬರ್ಸ್ ಅಂತಾನೆ ಹೇಳ್ಬೋದು. ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಬಂದಿದೆ ಕಂಪನಿಯಲ್ಲಿ. ವಾಟರ್ ಟ್ರೀಟ್ಮೆಂಟ್ ಡಿಸಾಲಿನೇಷನ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ. ಇತ್ತೀಚೆಗೆ ಮಾರ್ಕೆಟ್ ಗೆ ಬಂದಂತಹ ಕಂಪನಿ, ತುಂಬಾ ದಿನ ಏನಾಗಿಲ್ಲ, ಬಟ್ ಪೊಟೆನ್ಶಿಯಲ್ ಇರುವಂತಹ ಸೆಕ್ಟರ್ ಅಲ್ಲಿ ಕೆಲಸ ಮಾಡುತ್ತೆ. ಜೊತೆಗೆ ಸಾಲಿಡ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ Q4 ಅಲ್ಲಿ. ಇಂಟ್ರೆಸ್ಟ್ ಕಂಪನಿ ಬಗ್ಗೆ ಡೀಟೇಲ್ ಆಗಿ ಸ್ಟಡಿ ಮಾಡಬಹುದು. ಇತ್ತೀಚೆಗೆ ಬಂದಿರುವಂತಹ ಕಂಪನಿ, ಆ ಒಂದು ಪಾಯಿಂಟ್ ಕೂಡ ನಿಮ್ಮ ಗಮನದಲ್ಲಿ ಇರಲಿ. ಎನ್ವಿರೋ ಇನ್ಫ್ರಾ ಇಂಜಿನಿಯರ್ಸ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ. ನಂತರ ನುವಾಮಾ ವೆಲ್ತ್ ಮ್ಯಾನೇಜ್ಮೆಂಟ್, ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನುವಾಮಾ ವೆಲ್ತ್ ಕೂಡ ಸಾಲಿಡ್ ಬಿಸ್ನೆಸ್ ರಿಪೋರ್ಟ್ ಮಾಡಿದೆ. ಇಂಟ್ರೆಸ್ಟ್ ಈ ಕಂಪನಿಯ ಬಗ್ಗೆ ಕೂಡ ಸ್ಟಡಿ ಮಾಡಬಹುದು. ನಂತರ ಅವಂತಿ ಫೀಡ್ಸ್, ಇಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಈ ಕಂಪನಿಯ ಬಗ್ಗೆ ಕೂಡ ಡೀಟೇಲ್ ಆಗಿ ಸ್ಟಡಿ ಮಾಡಬಹುದು. ಇಲ್ಲಿನ ನಂಬರ್ಸ್ ಕೂಡ ಚೆನ್ನಾಗಿದೆ Q4 ಅಲ್ಲಿ. ನಂತರ ಟೆಕ್ನೋ ಎಲೆಕ್ಟ್ರಿಕ್ ಅಂಡ್ ಇಂಜಿನಿಯರಿಂಗ್, ಈ ಕಂಪನಿಯ ಬಗ್ಗೆ ಕೂಡ ನೀವು ಸ್ಟಡಿ ಮಾಡಬಹುದು. ಈ ಕಂಪನಿಯ ರಿಸಲ್ಟ್ ಕೂಡ ಚೆನ್ನಾಗಿದೆ Q4 ಅಲ್ಲಿ. ಇನ್ನು ಹೆಚ್ಚಿನ ವಿಚಾರಗಳನ್ನ ಕಂಪನಿಯ ಬಗ್ಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಬಹುದು. ನಂತರ ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ಸ್, ಇಲ್ಲೂ ಕೂಡ ಸಾಲಿಡ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇದರ ನಂಬರ್ಸ್ ಅನ್ನು ಕೂಡ ಲಾಸ್ಟ್ ವೀಕ್ ಅಲ್ಲಿ ನಾನು ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ. ಇಂಟ್ರೆಸ್ಟ್ ಕಂಪನಿಯ ಬಗ್ಗೆ ಕೂಡ ಸ್ಟಡಿ ಮಾಡಬಹುದು. ನಂತರ KEC ಇಂಟರ್ನ್ಯಾಷನಲ್, ಈ ಕಂಪನಿಯ ರಿಸಲ್ಟ್ ಅನ್ನು ಕೂಡ ನಾನು ಕವರ್ ಮಾಡಿದ್ದೀನಿ. ಇಲ್ಲೂ ಕೂಡ ಸಾಲಿಡ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಇದೆ. ಇಂಟ್ರೆಸ್ಟ್ ಈ ಕಂಪನಿಯ ಬಗ್ಗೆ ಕೂಡ ಸ್ಟಡಿ ಮಾಡಬಹುದು. ವೈರ್ಸ್ ಅಂಡ್ ಕೇಬಲ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ. ಹಾಗೆ ಇಲ್ಲಿ ಕೆಲವೊಂದು ಸುದ್ದಿಗಳು ಕೂಡ ಇದಾವೆ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಇತ್ತೀಚೆಗೆ ಭಾರತದ ಒಂದು ದೊಡ್ಡ ಕಾಂಗ್ಲೋಮರೇಟ್ ಈ ಬಿಸ್ನೆಸ್ ಗೆ ಇಳಿಯೋ ಬಗ್ಗೆ ಅನೌನ್ಸ್ಮೆಂಟ್ ಬಂದಿತ್ತು. ಆಗ ವೈರ್ಸ್ ಅಂಡ್ ಕೇಬಲ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಶೇರ್ಗಳಲ್ಲಿ ನೆಗೆಟಿವ್ ರಿಯಾಕ್ಷನ್ ಕೂಡ ಬಂದಿತ್ತು. ಆ ಒಂದು ನ್ಯೂಸ್ ಕೂಡ ಇದೆ. ಅದ್ರ ಕಡೆ ಕೂಡ ಗಮನ ಇರಬೇಕಾಗುತ್ತೆ ಇನ್ವೆಸ್ಟ್ ಮಾಡೋ ಮುಂಚೆ. ಬಟ್ ಕಂಪನಿಯ ರಿಸಲ್ಟ್ ಅಂತೂ ಚೆನ್ನಾಗಿದೆ Q4 ಅಲ್ಲಿ. ಇಂಟ್ರೆಸ್ಟ್ ಸ್ಟಡಿ ಮಾಡಬಹುದು. ಕಂಪನಿಯ ಬಗ್ಗೆ ಇನ್ನು ಹೆಚ್ಚಿನ ವಿಚಾರಗಳನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಬಹುದು. ಓವರ್ ಆಲ್ 20 ಶೇರ್ಗಳನ್ನ ನಿಮ್ಮ ಮುಂದೆ ತಂದಿದ್ದೀನಿ. ಇಲ್ಲೆಲ್ಲಾನು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ Q4 ಅಲ್ಲಿ. ನೀವು ಆ ಕಂಪನಿಗಳ ಬಗ್ಗೆ ಇನ್ನು ಹೆಚ್ಚಿನ ವಿಚಾರಗಳನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ. ಯಾವ ಕಂಪನಿ ಫಂಡಮೆಂಟಲಿ ಸ್ಟ್ರಾಂಗ್ ಇದೆ, ಎಲ್ಲಿ ಬೆಟರ್ ಅಪಾರ್ಚುನಿಟೀಸ್ ಇದೆ ಇನ್ನು ದೊಡ್ಡ ಮಟ್ಟದಲ್ಲಿ ಗ್ರೋ ಆಗ್ಲಿಕ್ಕೆ, ಅಂತ ಕಡೆ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ನಮ್ಗೆ ಒಂದಷ್ಟು ಲಾಭ ಆಗೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಆ ನಿಟ್ಟಿನಲ್ಲಿ ಪ್ರಯತ್ನವನ್ನ ಪಡಿ. ಯಾವುದೇ ಕಾರಣಕ್ಕೂ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ. ಸರಿ ಗೆಳೆಯರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.